ನಟ ದರ್ಶನ್ ಜೈಲು ಸೇರಿ ತಿಂಗಳುಗಳೇ ಕಳೆದರೂ ಇನ್ನುವರೆಗೂ ದಿಂಬು ಬೆಡ್ಶೀಟ್ ಸಿಗದೆ ಒದ್ದಾಡ್ತಿದ್ದಾರೆ. ಕಾನೂನಿನ ಅಂಗಳದಲ್ಲಿ ಕನಿಷ್ಠ ಸೌಲಭ್ಯಕ್ಕೆ ಅಂಗಲಾಚ್ತಿರೋ ದಾಸನ ಅರ್ಜಿ ವಿಚಾರಣೆ ಇಂದು ಕೋರ್ಟ್ನಲ್ಲಿ ನಡೆಯಿತು. ಹಾಗಾದ್ರೆ ನ್ಯಾಯಾಲಯದಲ್ಲಿ ಯಾವ ತೀರ್ಪು ಹೊರಬಿತ್ತು ಹೇಳ್ತೀವಿ ನೋಡಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರೋ ದರ್ಶನ್ಗೆ ಕನಿಷ್ಠ ಸೌಲಭ್ಯ ನೀಡುವಂತೆ ಕೋರಿದ್ದ ಅರ್ಜಿ ವಿಚಾರಣೆ ಪೂರ್ಣಗೊಂಡಿದೆ. ಅರ್ಜಿ ಸಂಬಂಧ ಈ ಹಿಂದೆ ಕೋರ್ಟ್ ಆದೇಶ ನೀಡಿತ್ತು. ಆದೇಶ ಪಾಲನೆಯಾಗಿದೆಯೋ ಇಲ್ವೋ ಅನ್ನೋದನ್ನ ಪರಿಶೀಲನೆ ಮಾಡಿಯೂ ಕಾನೂನು ಸೇವಾ ಪ್ರಾಧಿಕಾರ ವರದಿ ನೀಡಿದೆ. ಇಂದು ವರದಿ ದರ್ಶನ್ ಪರ ವಕೀಲರು ವಾದಕ್ಕೆ ಮನವಿ ಮಾಡಿದ್ದು, ವಾದಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು. ಕಾನೂನು ಸೇವಾ ಪ್ರಾಧಿಕಾರ ನೀಡಿರೋ ವರದಿಯಲ್ಲಿ ಉಲ್ಲೇಖಿಸಿರೋ ಅಂಶಗಳ ಆಧಾರದ ಮೇಲೆ ವಾದ ಆರಂಭಿಸಿದ ವಕೀಲ್ ಸುನೀಲ್, ವರದಿಯಲ್ಲಿ ದರ್ಶನ್ಗೆ ವಿಚಾರಣಾಧೀನ ಕೈದಿಗೆ ನೀಡಬಹುದಾದ ಎಲ್ಲ ಸೌಲಭ್ಯಗಳನ್ನು ನೀಡಲಾಗಿದೆ, ಕೆಲವೊಂದು ಸೌಲಭ್ಯಗಳನ್ನು ನೀಡಲು ಅವಕಾಶ ಇಲ್ಲ ಅಂತ ಉಲ್ಲೇಖಿಸಿದ್ದಾರೆ. ಆದರೆ ವರದಿಯನ್ನ ನೋಡ್ತಿದ್ರೆ ಜೈಲು ಅಧಿಕಾರಿಗಳು ಕಾನೂನು ಸೇವಾ ಪ್ರಾಧಿಕಾರ ಅಧಿಕಾರಿಗಳನ್ನ ಮಿಸ್ಲೀಡ್ ಮಾಡಿದ್ದಾರೆ, ಅವರಿಗೆ ಅನುಕೂಲವಾಗುವಂತೆ ಮಾಹಿತಿ ನೀಡಿದ್ದಾರೆ ಎಂದು ಮತ್ತೆ ಜೈಲು ಅಧಿಕಾರಿಗಳ ಮೇಲೆ ಆರೋಪ ಮಾಡಿದ್ರು. ಜೈಲಲ್ಲಿರೋ ದರ್ಶನ್ಗೆ ಹೊರತುಪಡಿಸಿ ಉಳಿದ ಎಲ್ಲ ಖೈದಿಗಳಿಗೆ ರಾಜಾತಿಥ್ಯ ದೊರೆಯುತ್ತಿದೆ. ಹಾಗಂತ ನಮಗೂ ಕೊಡಿ ಅಂತಲ್ಲ, ಎಲ್ಲರಿಗೂ ಒಂದೇ ಸಮನಾಗಿ ಟ್ರೀಟ್ ಮಾಡಿ ಎಂದು ಜೈಲು ಅಧಿಕಾರಿಗಳ ವಿರುದ್ಧವೇ ಆರೋಪಗಳನ್ನ ಮಾಡುತ್ತಾ ಇತ್ತೀಚೆಗೆ ನಡೆದ ಗುಬ್ಬಚ್ಚಿ ಸೀನನ ಬರ್ತ್ಡೇ ಪಾರ್ಟಿಯ ವಿಚಾರವನ್ನ ಕೋರ್ಟ್ ಗಮನಕ್ಕೆ ತಂದಿತ್ತು. ಅದರ ಜೊತೆ ಟ್ರಯಲ್ಗೆ ಆರೋಪಿಗಳ ಪರ ವಕೀಲರಿಂದ ವಿಳಂಬವಾಗ್ತಿದೆ ಅಂತ ಮೆಮೊ ಸಲ್ಲಿಕೆ ಮಾಡಿದ್ದಾರೆ. ನಮಗೂ ಟ್ರಯಲ್ ಶುರು ಆಗಬೇಕೆಂಬ ಆಸೆ ಇದೆ, ಅದಕ್ಕೆ ಅಡ್ಡಿಪಡಿಸಲ್ಲ. ಆದರೆ ಡಿಸ್ಚಾರ್ಜ್ ಅಪ್ಲಿಕೇಶನ್ ಸಲ್ಲಿಸೋದು ಆರೋಪಿಗಳಿಗಿರೋ ಹಕ್ಕು. ಅದನ್ನ ಪ್ರಶ್ನೆ ಮಾಡಿ ಬೆದರಿಕೆ ಹಾಕುವ ಕೆಲಸ ಮಾಡಬಾರದು. ನಾಳೆಯೇ ಟ್ರಯಲ್ ಶುರು ಮಾಡಿ, ನಾವು ಸಿದ್ಧರಿದ್ದೇವೆ. ಅದನ್ನು ಹೊರತುಪಡಿಸಿ ಭದ್ರತಾ ದೃಷ್ಟಿಯಿಂದ ಸೌಲಭ್ಯಗಳನ್ನು ನೀಡಲಾಗುವುದಿಲ್ಲ ಎಂದರೆ ನಮ್ಮ ಕಕ್ಷಿದಾರರು ಸೂಯಿಸೈಡ್ ಮಾಡ್ಕೊಳ್ತಾರೆ ಅನ್ನೋ ಅರ್ಥದಲ್ಲಿ ವರದಿ ನೀಡಬಾರದು ಎಂದು ಮುಕ್ತಾಯ ಮಾಡಿದರು. ದರ್ಶನ್ ಪರ ವಕೀಲರ ವಾದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಸರ್ಕಾರಿ ಪರ ನಿರಾಕರಿಸಲಾಗಿದೆ ಎಂದು ಪ್ರತಿವಾದ ಮಂಡಿಸಿತು. ಹೀಗೆ ದರ್ಶನ್ ಹಾಗೂ ಸರ್ಕಾರಿ ಪರ ವಕೀಲರು ನಡೆಸಿದ ವಾದ ಪ್ರತಿವಾದ ಆಲಿಸಿದ 54ನೇ ಸೆಷನ್ಸ್ ಕೋರ್ಟ್ನ ನ್ಯಾಯಾಧೀಶರು ದರ್ಶನ್ ಸಲ್ಲಿಸಿದ್ದ ಎಲ್ಲ ಅರ್ಜಿಗಳ ಆದೇಶ ಹಾಗೂ ಪ್ರಕರಣದ 5ನೇ ಆರೋಪಿ ನಂದಿ ಸಲ್ಲಿಸಿದ್ದ ಡಿಸ್ಚಾರ್ಜ್ ಅರ್ಜಿಯ ಆದೇಶವನ್ನು ಅಕ್ಟೋಬರ್ 29ಕ್ಕೆ ಕಾಯ್ದಿರಿಸಿದೆ. SK ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.